ಸೊ ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರ್ತೇಳಿ ಅನ್ಕೊಂಡ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಾಗ ನಾ ಏನು ಹೇಳಕ್ಕೆ ಹೊಂಟು ಅನ್ನೋದು ನಿಮ್ಗೆ ಗೊತ್ತೈತಿ. ಸೊ ಫ್ರೆಂಡ್ಸ್, ಯೂಟ್ಯೂಬ್ನಾಗ ಒಂದು ಅಪ್ಡೇಟ್ ಬಂದೈತಿ ರೀಸೆಂಟಾಗಿ. ಒಂದೇ ವಿಡಿಯೋಕ್ಕೆ 3 ತಮ್ನೇಲ್ನ ಅಪ್ಲೋಡ್ ಮಾಡೋದು. ಸೊ ಫ್ರೆಂಡ್ಸ್, ಈ ಒಂದು ತಮ್ನೇಲ್ ಅಪ್ಡೇಟ್ ಅಪ್ಲೋಡ್ ಮಾಡೋದ್ರ ಬಗ್ಗೆ ಆಲ್ರೆಡಿ ನಾವು ಒಂದು ಸ್ವಲ್ಪ ಕ್ಲೂನ ಕೊಟ್ಟಿದ್ನಿ. ಈ ಒಂದು ಅಪ್ಡೇಟ್ ಬರ್ತೈತಿ ಅಂತೇಳಿ ಮತ್ತು ಬಂದ ಮೇಲೆ ಒಂದು ವಿಡಿಯೋನ ಮಾಡಿದ್ನಿ. ಸೊ ಫ್ರೆಂಡ್ಸ್, ಟೋಟಲಾಗಿ 2 ವಿಡಿಯೋ ಮಾಡಿದ್ದೆ ನಾನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಾಗ ಅದನ್ನು ಯಾವ ಥರ ನಾವು ಅಪ್ಲೋಡ್ ಮಾಡೋದು ಅಂತೇಳಿ ಇವತ್ತಿನ ಒಂದು ವಿಡಿಯೋದಾಗ ಪ್ರಾಕ್ಟಿಕಲ್ ಆಗಿ ನಿಮ್ಗೆ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಕತಿ ಮತ್ತು ಯೂಸ್ಫುಲ್ ಅನ್ನಿಸ್ತೈತಿ ಕೆಲವರಿಗೆ. ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋ ಇಷ್ಟ ಆತಪ್ಪ, ಯೂಸ್ಫುಲ್ ಅನ್ನಿಸ್ತಿಪ್ಪ ಅಂದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಸೊ ಫ್ರೆಂಡ್ಸ್, ನನ್ನ ಚಾನಲ್ದಾಗ ನೀವು ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರಪ್ಪ ಅಂದ್ರೆ, ಫಸ್ಟ್ ಟೈಮ್ ಈ ಒಂದು ವಿಡಿಯೋ ನೋಡತ್ತಿದ್ರಪ್ಪ ಅಂದ್ರೆ, ನಿಮಗೆ ಕೆಳಗೆ ಡಿಸ್ಕ್ರಿಪ್ಷನ್ದಾಗ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ವಿಡಿಯೋಗಳು ಲಿಂಕ್ ಇಟ್ಟಿರ್ತೀನಿ. ಆ ಒಂದಿಷ್ಟು ವಿಡಿಯೋಗಳು ನಿಮಗೆ ಭಾಳ ಯೂಸ್ಫುಲ್ ಆಕಾವು. ಫೇಸ್ಬುಕ್ನಾಗ, ಇನ್ಸ್ಟಾಗ್ರಾಮ್ನಾಗ, ಯೂಟ್ಯೂಬ್ನಾಗ, ಟೆಲಿಗ್ರಾಮ್ದಾಗ, ವಾಟ್ಸಪ್ನಾಗ ಅರ್ನಿಂಗ್ಸ್ ಮಾಡ್ಬೇಕಂತೇಳಿ ಯಾರೆಲ್ಲ ಅಂದ್ಕೊಂಡಿರಲಿ, ಪ್ಲೀಸ್ ಹೇಳತ್ನು ಕೆಳಗಿರೋಂಥ ವಿಡಿಯೋಗಳಿಗೆ ಸ್ವಲ್ಪ ಕ್ಲಿಕ್ ಮಾಡ್ಕೊಂಡು ನೋಡಿರಿ, ವಾಚ್ ಮಾಡಿರಿ. ಅವು ಕೂಡ ಭಾಳ ನಿಮ್ಗೆ ಯೂಸ್ಫುಲ್ ಆಕಾವು, ಇಷ್ಟ ಆಕಾವು. ಸೊ ಫ್ರೆಂಡ್ಸ್, ಅವ್ರನ್ನ ನೋಡ್ಬೇಕಂದ್ರೆ ಫಸ್ಟ್ ಈ ಒಂದು ವಿಡಿಯೋನ ನೋಡಿದ ಮೇಲೆ ಆ ಒಂದು ವಿಡಿಯೋ ನೋಡಿರಿ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಭಾಳ ಯೂಸ್ಫುಲ್ ಆಗತ್ತೆ ನಿಮಗೆ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋನ ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋದು ಬರ್ರಿ. ಮೊದಲಿಗೆ ಬಂದುಬಿಟ್ಟು ಸೊ ಫ್ರೆಂಡ್ಸ್, ನಾ ಹೇಳಿದಂಗೆ ಯೂಟ್ಯೂಬ್ನಾಗ ಬಂದಿರೋಂಥ ಅಪ್ಡೇಟ್ ಪ್ರಕಾರ ಒಂದೇ ವಿಡಿಯೋಕ್ಕೆ 3 ತಮ್ನೇಲ್ನ ನಾವು ಹಾಕ್ಬೋದು. ಸೊ ಫ್ರೆಂಡ್ಸ್, ಈ ಒಂದು 3 ತಮ್ನೇಲ್ನ ನಾವು ಹಾಕಬೇಕಂದ್ರೆ ನಿಮ್ಗೆ 2 ಕಂಡೀಷನ್ ಹೇಳ್ತೀನಿ. ಸೊ ಫ್ರೆಂಡ್ಸ್, 1ನೇ ಕಂಡೀಷನ್ ಬಂದುಬಿಟ್ಟು ಇದನ್ನು ನಾವು ಡೈರೆಕ್ಟಾಗಿ ನಾವು ಒಂದು ಯೂಟ್ಯೂಬ್ನಾಗ ಹಾಕಕ್ಕೆ ಬರೋಂಗಿಲ್ಲ, ಯೂಟ್ಯೂಬ್ ಸ್ಟುಡಿಯೋದಾಗ ಹಾಕಕ್ಕೆ ಬರೋಂಗಿಲ್ಲ. ನಾವು ಏನು ಮಾಡಬೇಕಪ್ಪ ಅಂದ್ರೆ ಬ್ರೌಸ್ ಫ್ಯೂಚರ್ದಾಗ ಅಂದ್ರೆ ಕ್ರೋಮ್ ಬ್ರೌಸರ್ದಾಗ ನಾವು ಒಂದು YT ಸ್ಟುಡಿಯೋನ ಓಪನ್ ಮಾಡಿ ಅಲ್ಲಿ ನಾವು ಓಪನ್ ಮಾಡ್ಬೇಕು. ಯಾವ ಒಂದು ವಿಡಿಯೋಗಳಿಗೆ ನಾವು ತಮ್ನೇಲ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಆ 3 ತಮ್ನೇಲ್ನ ಒಂದು ವಿಡಿಯೋಕ್ಕೆ ನಾವು ಚಾಯ್ಸ್ ಮಾಡಿ ಅಲ್ಲಿ ಹಾಕಬೇಕು. ಯಾವ ವಿಡಿಯೋಕ್ಕೆ ನಾವು ಚಾಯ್ಸ್ ಮಾಡಿರ್ಬೇಕು ಅನ್ನೋದು ಗೊತ್ತಾಯ್ತು ನಿಮ್ಗೆ. ಅದು ನೀವು ಯಾವ್ದಕ್ಕೆ ಹಾಕ್ಬೇಕಂತ ಕೂತಿರ್ತಿರಲಿ ಆ ಒಂದು ವಿಡಿಯೋ ಕಂಟೆಂಟ್ ತಮ್ನೇಲ್ನ ನಾವು 3 ಥರ ಎಡಿಟ್ ಮಾಡಬೇಕು, ಮಾಡಿಬಿಟ್ಟು ಹಾಕಬೇಕು. ಇದು 1ನೇ ಕಂಡೀಷನ್, ಡೈರೆಕ್ಟಾಗಿ ಹಾಕಕ್ಕೆ ಬರೋಂಗಿಲ್ಲ. ಇನ್ನು 2ನೇ ಒಂದು ಕಂಡೀಷನ್ ಏನಪ್ಪ ಅಂದ್ರೆ ಮಿನಿಮಮ್ ನಿಮ್ಮ ಒಂದು ತಮ್ನೇಲ್ 2 MB ಮ್ಯಾಗ ಇರಬಾರ್ದು, ಅಂದ್ರೆ ಕಡಿಮೆ ಇರ್ಬೇಕು. 2 MB ಬೇಕಿಂತ ಕಡಿಮೆ ಇರ್ಬೇಕು. ನೀವು ಒಬ್ಬೊಬ್ರು ಕೇಳಿರ್ತಾರೆ ಅಲ್ಟ್ರಾ HD ಒಳಗೆ ಡೌನ್ಲೋಡ್ ಮಾಡಿರ್ತಾರೆ ಒಬ್ಬೊಬ್ಬರು 4K ಒಳಗೆ. ಸೊ ಫ್ರೆಂಡ್ಸ್, ಅವೆಲ್ಲ ಏನಕ್ಕಪ್ಪ ಅಂದ್ರೆ 6 ರಿಂದ 7 MB ಹಿಡಿತಾವೆ. ಸೊ ಫ್ರೆಂಡ್ಸ್, ಅಷ್ಟು HD ಒಳಗೆ ನೀವು ತಮ್ನೇಲ್ನ ಕ್ರಿಯೇಟ್ ಮಾಡೋಕ್ಕೆ ಬರೋಂಗಿಲ್ಲ. ನಿಮಗೆ ತಮ್ನೇಲ್ ಹಾಕ್ಬೇಕು ಅನ್ನಿಸ್ತಿಪ್ಪ ಅಂದ್ರೆ ನೀವು 2 MBಗಿಂತ ಒಳಗೆ ಮಿನಿಮಮ್ 2 MB ಮತ್ತು ಮ್ಯಾಕ್ಸಿಮಮ್ 2 MB, ಮಿನಿಮಮ್ 2 MB ತಿಳ್ಕೊರಿ. ಸೊ ಫ್ರೆಂಡ್ಸ್, ಒಟ್ಟು 2 MB ತಳಗಿರ್ಬೇಕು ನೋಡಿರಿ. ಸೊ ಫ್ರೆಂಡ್ಸ್, ಈ 2 ಕಂಡೀಷನ್ನ ನೀವು ಅಪ್ಲೈ ಮಾಡ್ಕೊಂಡು ನೀವು ಏನಾರು ಹ್ಞೂ ಅಂದ್ರಪ್ಪ ಅಂದ್ರೆ ನೀವು ತಮ್ನೇಲ್ನ ಹಾಕ್ಬೋದು. ಸೊ ಫ್ರೆಂಡ್ಸ್, ನಿಮ್ಮ ಬರೀ ಮತ್ತು ತೋರಿಸ್ತೀನಿ ಯಾವ ಥರ ಹಾಕ್ಬೇಕಂತೇಳಿ. ಸೊ ಫ್ರೆಂಡ್ಸ್, ಮೊದಲಿಗೆ ಬಂದುಬಿಟ್ಟು ನೀವು ನಿಮ್ಮ ಒಂದು YT ಸ್ಟುಡಿಯೋನ ಬ್ರೌಸರ್ದಾಗ ಓಪನ್ ಮಾಡ್ಬೇಕು. ನೀವು ಕ್ರೋಮ್ ಬ್ರೌಸರ್ದಾಗ ಓಪನ್ ಮಾಡಿರಿ, ನಿಮ್ಮ ಒಂದು ಬ್ರೌಸ್ ಫ್ಯೂಚರ್ದಾಗ ಓಪನ್ ಮಾಡಿರಿ. ಸೊ ಫ್ರೆಂಡ್ಸ್, ನಾ ಈಗ ಕ್ರೋಮ್ ಬ್ರೌಸರ್ದಾಗ ಓಪನ್ ಮಾಡ್ತೀನಿ. ಅಲ್ಲಿ ಮ್ಯಾಲೆ ಸರ್ಚ್ ಬಾರ್ದಾಗ ಇಲ್ಲಿ ನೀವು ನೋಡ್ಬೋದು, ನಾನು ಸರ್ಚ್ ಬಾರ್ದಾಗ YT ಸ್ಟುಡಿಯೋದಕ್ಕೆ ನಾನು ಸರ್ಚ್ ಮಾಡ್ತೀನಿ. YT ಸ್ಟುಡಿಯೋದೆಲ್ಲ ಸರ್ಚ್ ಮಾಡಿನಪ್ಪ ಅಂದ್ರೆ ಅಲ್ಲಿ ಕೆಳಗೆ ಒಂದು ಆಪ್ಷನ್ ಬರ್ತೈತಿ. ನಾನು ಒಂದು YT ಸ್ಟುಡಿಯೋ ಲಾಗಿನ್ ಕೇಳ್ತಾರೋ, ಲಾಗಿನ್ ನಾನು ಡೈರೆಕ್ಟಾಗಿ ಕ್ಲಿಕ್ ಮಾಡಿನಪ್ಪ ಅಂದ್ರೆ ಡೈರೆಕ್ಟಾಗಿ ನಾನು ಒಂದು YT ಸ್ಟುಡಿಯೋ ಬ್ರೌಸರ್ದಾಗ ಓಪನ್ ಆಕೈತಿ. ಬ್ರೌಸರ್ದಾಗ ಓಪನ್ ಹಾಕೊಳ್ಳಿ. ನಾನು ಮೊದಲನೇ ಕೆಲಸ ಏನಪ್ಪ ಅಂದ್ರೆ ಸೊ ಫ್ರೆಂಡ್ಸ್, ನೀವು ಇದನ್ನು ವಿಡಿಯೋನ ಪೂರ್ತಿ ಕೇರ್ಫುಲ್ಲಿ ನೋಡಿರಿ. ಪ್ರತಿಯೊಂದು ಸೆಟ್ಟಿಂಗ್ಸು ಭಾಳ ಯೂಸ್ಫುಲ್ ಆಕಾವು. ಸೊ ಫ್ರೆಂಡ್ಸ್, ಈ ಥರ ನಮ್ಮ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಕೈತಿ ನಮ್ಮ ಒಂದು ಚಾನಲ್ದು. ಸೊ ಫ್ರೆಂಡ್ಸ್, ಅಲ್ಲಿ ನೀವು ಏನು ಮಾಡ್ಕಪ್ಪ ಅಂದ್ರೆ ಅಲ್ಲಿ ಕೆಳಗೆ ಕೊಟ್ಟಿರ್ತಾನೆ ವಿಡಿಯೋಸ್ ಅಂತೇಳಿ ಆಪ್ಷನ್. ಅಲ್ಲಿ ಎಲ್ಲಿ ಕೊಟ್ಟಿರ್ತಾನಪ್ಪ ಅಂದ್ರೆ ಸ್ವಲ್ಪ ಝೂಮ್ ಮಾಡಿ ನೋಡ್ತೀನಿ, ನೀವು ನೋಡ್ಬೋದು. ನೀವು ಇಲ್ಲಿ ಕೊಟ್ಟಿರ್ತಾನೆ ನೋಡ್ಬೋದು. ನೀವು ಇಲ್ಲಿ ಡ್ಯಾಶ್ಬೋರ್ಡು, ವಿಡಿಯೋ ಮತ್ತು ಇಲ್ಲಿ ಅನಾಲಿಟಿಕ್ಸು, ಕಮೆಂಟು ಎಲ್ಲ ಕೊಟ್ಟಿರ್ತಾನೆ. ನಾನು ವಿಡಿಯೋ ಮ್ಯಾಗ ಕ್ಲಿಕ್ ಮಾಡೀನಿ. ವಿಡಿಯೋ ಮ್ಯಾಗ ಕ್ಲಿಕ್ ಮಾಡ್ಕೇಶಿಂದ ಅಂದ್ರೆ ನಾವು ಯಾವ ಒಂದು ವಿಡಿಯೋಕ್ಕೆ 2 ರಿಂದ 3 ತಮ್ನೇಲ್ನ ಅಪ್ಲೋಡ್ ಮಾಡಬೇಕಲ್ಲ ಆ ಒಂದು ವಿಡಿಯೋನ ನಾವು ಚಾಯ್ಸ್ ಮಾಡ್ಬೇಕೀಗ. ಸೊ ಫ್ರೆಂಡ್ಸ್, ಈಗ ನೀವು ಕಂಟೆಂಟ್ನ ಒಂದು ಆಪ್ಷನ್ನ ಕ್ಲಿಕ್ ಮಾಡಿದ ಮೇಲೆ, ವಿಡಿಯೋಸನ್ನ ಒಂದು ಆಪ್ಷನ್ನ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದ್ರೆ ನೀವು ಅಪ್ಲೋಡ್ ಮಾಡಿರ್ತಿರಲಿಲ್ಲ ವಿಡಿಯೋಗಳನ್ನ, ಆ ಒಂದು ವಿಡಿಯೋಕ್ಕೆ ಸಂಬಂಧಪಟ್ಟಿರುವಂಥ ತಮ್ನೇಲ್ನ ನೀವೇನು 2 ರಿಂದ 3 ತಮ್ನೇಲ್ನ ಕ್ರಿಯೇಟ್ ಮಾಡಿರ್ತಿರಲಿಲ್ಲ. ಸೊ ಫ್ರೆಂಡ್ಸ್, ಆ 2 ರಿಂದ 3 ತಮ್ನೇಲ್ನ ನೀವು ಹಾಕುವಂಥ ವಿಡಿಯೋನ ಇಲ್ಲಿ ಚಾಯ್ಸ್ ಮಾಡ್ಬೇಕು. ಅಂದ್ರೆ ನಾವು ಒಂದು ವಿಡಿಯೋನ ಚಾಯ್ಸ್ ಮಾಡ್ತೀನಿ ಈಗ, ಇದಾತಲ್ಲ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಚಾಯ್ಸ್ ಮಾಡಿದ ಮೇಲೆ ಅಲ್ಲಿ ನೀವು ನೋಡ್ಬೋದು ಕೆಳಗೆ ಕೊಟ್ಟಿರ್ತಾನವ. ಇಲ್ಲಿ ನೀವು ಒಂದು ಡಿಸ್ಕ್ರಿಪ್ಷನ್ ಟೈಟಲ್ನ ಏನು ನೀವು ಫಸ್ಟಿಗೆ ನೋಡ್ತಿರಲಿ ಅದ್ರ ಕೆಳಗೆ ಇಲ್ಲಿ ನೀವು ತಮ್ನೇಲ್ ಅಂತ ಒಂದು ಆಪ್ಷನ್ ಕೊಟ್ಟಿರ್ತಾನೋ ಅದು ನೀವು ನೋಡ್ತೀರಿ. ಆ ಒಂದು ತಮ್ನೇಲ್ನ ಒಂದು ಆಪ್ಷನ್ನ ನೀವು ಇಲ್ಲಿ ಚಾಯ್ಸ್ ಮಾಡ್ಬೇಕು. ಇಲ್ಲಿ ನೀವು ನೋಡ್ಬೋದು. ಸೊ ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ನೀವು ನೋಡ್ಬೋದು ಆಪ್ಷನ್ಗಳನ್ನ. ನೀವು ತಮ್ನೇಲ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಅಲ್ಲಿ ಚೇಂಜ್, ಡೌನ್ಲೋಡ್, ಆಟೋ ಜನರೇಟೆಡ್, ಟೆಸ್ಟ್ ಆ್ಯಂಡ್ ಕಂಪೇರ್ ಕೊಟ್ಟಿರ್ತಾನೋ.
ಸೊ ಫ್ರೆಂಡ್ಸ್ ಈ 4 ಆಪ್ಷನ್ ಒಳಗೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಇಲ್ಲಿ 4ನೇ ಒಂದು ಆಪ್ಷನ್ ಐತೆ ನೋಡ್ಬೋದು ನೀವು ಇಲ್ಲಿ ಟೆಸ್ಟ್ ಆ್ಯಂಡ್ ಕಂಪೇರ್ ರೀತಿ ಕೊಟ್ಟಿರ್ತಾನೆ. ಆ ಒಂದು ಆಪ್ಷನ್ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಸೊ ಫ್ರೆಂಡ್ಸ್ ಇಲ್ಲಿ 3 ಆಪ್ಷನ್ ಕೊಡ್ತಾನೆ ತಮ್ನೇಲ್ನ ಅಪ್ಲೋಡ್ ಮಾಡೋಕಂತೇಳಿ. ಅಂದ್ರೆ 3 ತಮ್ನೇಲ್ನ ಅಪ್ಲೋಡ್ ಮಾಡ್ಬೋದು ನಂಗೆ ಇಲ್ಲಿ. ಸೊ ಫ್ರೆಂಡ್ಸ್ 1ನೇ ತಮ್ನೇಲ್ ಆಲ್ರೆಡಿ ಅಪ್ಲೋಡ್ ಆಗಿರ್ತೈತಿ, ಅದನ್ನ ಬಿಟ್ಟು ಬಿಡ್ರಿ. ಇನ್ನು 2 ತಮ್ನೇಲ್ ಮತ್ತೆ ನೀವು ಅಪ್ಲೋಡ್ ಮಾಡ್ಬೇಕು. ಸೊ ಫ್ರೆಂಡ್ಸ್ ಏನು ಮಾಡಬೇಕಪ್ಪ ಅಂದ್ರೆ ಸಿಂಪಲಾಗಿ ನೀವು ಆ ಪ್ಲಸ್ ಅನ್ನೋ ಒಂದು ಐಕಾನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಆಟೋಮೆಟಿಕ್ಲಿ ನಿಮ್ಮ ಒಂದು ಗ್ಯಾಲರಿ ಓಪನ್ ಆಗೈತಿ. ಆ ಗ್ಯಾಲರಿ ಒಳಗೆ ನೀವು ಅಪ್ಲೋಡ್ ಮಾಡುವಂಥ ತಮ್ನೇಲ್ನ ಅಲ್ಲಿ ನೀವು ಚೂಸ್ ಮಾಡಬೇಕು. ಚೂಸ್ ಮಾಡಿದ ಕೇಶಿಂದ ಮತ್ತು ನೀವು ಬ್ಯಾಕ್ ಬರ್ಬೇಕು. ಅಲ್ಲಿ ಆಟೋಮೆಟಿಕ್ಲಿ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಅಲ್ಲಿ ಏನಾಕೈತಪ್ಪ ಅಂದ್ರೆ ಅದು ಬಂದುಬಿಡೋದಲ್ಲ ಆಟೋಮೆಟಿಕ್ಲಿ. ಇಲ್ಲಿ ಬಂದು ಆ್ಯಡ್ ಆಕೈತಿ. ಮತ್ತು ನೀವು 3ನೇ ತಮ್ನೇಲ್ನ ಇದೇ ಥರ ಪ್ರೊಸೀಜರ್ದಾಗ ನೀವು ಅಪ್ಲೋಡ್ ಮಾಡ್ಬೋದು. ಅಪ್ಲೋಡ್ ಮಾಡಿದ ಮೇಲೆ ಇಲ್ಲಿ ಕೆಳಗೆ ಡನ್ ಅಂತ ಕೊಡ್ತಾನೋ, ಡನ್ ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಆಟೋಮೆಟಿಕ್ಲಿ 3 ತಮ್ನೇಲ್ಗಳು ಅಪ್ಲೋಡ್ ಆಗಿರ್ತಾವೆ. ಇದನ್ನು ನಾವು ಯಾವ ಥರ ತೋರಿಸತ್ತಪ್ಪ ಅಂದ್ರೆ ಇಲ್ಲಿ ನೀವು ನೋಡ್ಬೋದು. ಆಲ್ರೆಡಿ ನಾವು ಒಂದು ವಿಡಿಯೋಕ್ಕೆ ತಮ್ನೇಲ್ನ ಅಪ್ಲೋಡ್ ಮಾಡೀನಿ, 2 ಅಪ್ಲೋಡ್ ಮಾಡೀನಿ, 3 ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸೊ ಫ್ರೆಂಡ್ಸ್ ಅಪ್ಲೋಡ್ ಮಾಡಿದಂಥ ಒಂದು ವಿಡಿಯೋನ ಇಲ್ಲಿ ತೋರಿಸಿ ನೋಡ್ಬೋದು ನೀವು ಇಲ್ಲಿ. ಸೊ ಫ್ರೆಂಡ್ಸ್ 2 ತಮ್ನೇಲ್ನ ಅಪ್ಲೋಡ್ ಮಾಡಿದ್ರಪ್ಪ ಅಂದ್ರೆ ಈ ಥರ ತೋರಿಸ್ತೈತಿ. 3 ತಮ್ನೇಲ್ನ ಅಪ್ಲೋಡ್ ಮಾಡಿದ್ರಪ್ಪ ಅಂದ್ರೆ ಒಂದು ತಮ್ನೇಲ್ ಒಳಗನ 3 ಥರ ತೋರಿಸ್ತೈತಿ, ನಮ್ಗೆ ಇಮೇಜನ್ನು ತೋರಿಸ್ತೈತಿ. ಸೊ ಫ್ರೆಂಡ್ಸ್ ಈ ಥರ ನೀವು ಅಪ್ಲೋಡ್ ಮಾಡಿದಂಥ ಇಮೇಜ್ಗಳನ್ನ ತಮ್ನೇಲ್ಗಳನ್ನ ಇಲ್ಲಿ ಈ ಥರ ನೋಡ್ಬೋದು ನೀವು. ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಮತ್ತು ನಿಮ್ಗೆ ಇಂಥದ್ದು ಬೆಸ್ಟ್ ವಿಡಿಯೋಗಳು ಏನಾದ್ರು ಬೇಕಾದ್ರೆ ಪ್ರಾಕ್ಟಿಕಲಾಗಿ ಮಾಡಿ ತೋರಿಸ್ತೀನಿ. ಸೊ ಫ್ರೆಂಡ್ಸ್ ಅಲ್ಲಿವರೆಗೂ ಟಾಟಾ.